ಇನ್ನು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಏನಾಗ್ತಾ ಇದೆ? ಅಲ್ಲಿ ಸಿಎಂ ವಿರುದ್ಧದ ದೂರಿನ ವಿಚಾರಣೆ ಆರಂಭ ಆಗಿದೆ. ಸ್ನೇಹಮಯಿ ಕೃಷ್ಣ ಸಿಎಂ ವಿರುದ್ಧ ಸಲ್ಲಿಸಿದಂತಹ ದೂರಿನ ವಿಚಾರಣೆಯದು. ಹೈಕೋರ್ಟ್ ಆದೇಶದ ದೃಢೀಕೃತ ಪ್ರತಿಯನ್ನ ದೂರುದಾರರ ಪರ ವಕೀಲರು ನೀಡಿದ್ದಾರೆ. ಕೃಷಿ ಭೂಮಿಯ ಭೂ ಪರಿವರ್ತನೆಯ ತನಿಖೆ ಅಗತ್ಯ ಇದೆ. ಹೈಕೋರ್ಟ್ ತನ್ನ ಆದೇಶದಲ್ಲಿ ಈ ಬಗ್ಗೆ ಸ್ಪಷ್ಟಪಡಿಸಿದೆ. ಬಿಎನ್ಎಸ್ಎಸ್ ಅಡಿ ಪ್ರಕ್ರಿಯೆ ಪಾಲಿಸಬೇಕಾ, ಸಿಆರ್ಪಿಸಿ ಅಡಿ ಪ್ರಕ್ರಿಯೆ ಪಾಲಿಸಬೇಕಾ ಅಂತ ಜಡ್ಜ್ ಪ್ರಶ್ನಿಸಿದ್ದಾರೆ. ನಡೀತಾ ಇದೆ ಅಲ್ಲಿ ವಿಚಾರಣೆ. ನಿನ್ನೆ ಒಂದು ಆಘಾತ ಆಯ್ತು ಸಿಎಂ ಪಾಲಿಗೆ. ಇವತ್ತು ಮುಂದುವರೆದ ಭಾಗ. ನಿನ್ನೆಯ ಹೈಕೋರ್ಟ್ನ ಆದೇಶದ ಪ್ರತಿಯನ್ನೇ ಹಿಡಿದು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಈಗ ದೂರುದಾರರ ಪರ ವಕೀಲರು ಬಂದಿದ್ದಾರೆ. ಹೈಕೋರ್ಟ್ ಆದೇಶದ ದೃಢೀಕೃತ ಪ್ರತಿಯನ್ನು ಸಲ್ಲಿಸಿದ್ದಾರೆ. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಈಗ ಪ್ರಕ್ರಿಯೆಗಳು ನಡೀತಾ ಇದೆ. ವಿಚಾರಣೆ ಆರಂಭ ಆಗಿದೆ. ಸಿಎಂ ವಿರುದ್ಧದ ದೂರಿನ ವಿಚಾರಣೆಯದು. ಹೈಕೋರ್ಟ್ನ ಆದೇಶದಲ್ಲಿ ಏನಿದೆ, ಅದರ ಆಧಾರದ ಮೇಲೆ ಆದೇಶ ನೀಡಿ ಎನ್ನುವಂತಹ ಮನವಿಯನ್ನ ದೂರುದಾರರ ಪರ ವಕೀಲರು ಮಾಡ್ತಾ ಇದ್ದಾರೆ. ಕೃಷಿ ಭೂ ಪರಿವರ್ತನೆಯ ಬಗ್ಗೆ ತನಿಖೆಯಾಗಬೇಕಾಗಿದೆ. ಹೈಕೋರ್ಟ್ ತನ್ನ ಆದೇಶದಲ್ಲಿ ಈ ಬಗ್ಗೆ ಸ್ಪಷ್ಟಪಡಿಸಿದೆ. ಆದರೆ ಬಿಎನ್ಎಸ್ಎಸ್ ಅಡಿ ಪ್ರಕ್ರಿಯೆ ಪಾಲಿಸಬೇಕಾ, ಸಿಆರ್ಪಿಸಿ ಅಡಿ ಪ್ರಕ್ರಿಯೆ ಪಾಲಿಸಬೇಕಾ ಅಂತ ನ್ಯಾಯಾಧೀಶರು ಕೇಳ್ತಾ ಇದ್ದಾರೆ. ಆಗ ಬಿಎನ್ಎಸ್ಎಸ್ ಅಡಿ ತನಿಖೆಗೆ ಹೈಕೋರ್ಟ್ ಆದೇಶದಲ್ಲಿ ತಿಳಿಸಿದೆ ಎನ್ನುವಂತಹ ಸ್ಪಷ್ಟನೆಯನ್ನ ವಕೀಲೆ ಸ್ನೇಹಮಯಿ ಕೃಷ್ಣ ಪರ ವಕೀಲೆ ಲಕ್ಷ್ಮೀ ಅಯ್ಯಂಗಾರ್ ಅವರು ಹೈಕೋರ್ಟ್ನ ಆದೇಶದ ವಿಚಾರವನ್ನ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ತಿಳಿಸ್ತಾ ಇದ್ದಾರೆ. ಬಿಎನ್ಎಸ್ಎಸ್ ಅಡಿ ಅಂದ್ರೆ ಹೊಸ ಕಾನೂನಿನ ಅಡಿ ತನಿಖೆಗೆ ಹೈಕೋರ್ಟ್ನ ಆದೇಶದಲ್ಲಿ ತಿಳಿಸಿದೆ. ಅದರಡಿಯೇ ಆದೇಶ ನೀಡಬೇಕು ಅಂತ ವಕೀಲೆ ಲಕ್ಷ್ಮೀ ಅಯ್ಯಂಗಾರ್ ಅವರು ಕೋರ್ಟ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಹೈಕೋರ್ಟ್ ಆದೇಶದ ದೃಢೀಕೃತ ಪ್ರತಿಯನ್ನು ಸಲ್ಲಿಸಿದ್ದಾರೆ ಲಕ್ಷ್ಮೀ ಅಯ್ಯಂಗಾರ್. ದೂರುದಾರ ಸ್ನೇಹಮಯಿ ಕೃಷ್ಣ ಪರ ವಕೀಲರು ಲಕ್ಷ್ಮೀ ಅಯ್ಯಂಗಾರ್. ಈಗ ಹೈಕೋರ್ಟ್ನ ಆದೇಶದ ಬೆನ್ನಲ್ಲೇ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಏನಾಗುತ್ತೆ ಅನ್ನೋದು ಸದ್ಯದ ಕುತೂಹಲ. ಸದ್ಯಕ್ಕೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ವಿಚಾರಣೆ ಕೆಲ ಕಾಲ ಮುಂದೂಡಿಕೆಯಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.